ಟು ಮೈ ಯೂಟ್ಯೂಬ್ ಚಾನೆಲ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಿಮ್ಮನ್ನ ನಾನು ಚಿಕ್ಕ ತಿರುಪತಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಏನೇನಾಗುತ್ತೆ ಅಂತ ಮುಂದಿನ ಕ್ಲಿಪ್ಸ್ ಅಲ್ಲಿ ನೋಡೋಣ. ಇವತ್ತಿನ ಔಟ್ಫಿಟ್ ಇದಾಗಿರುತ್ತೆ. ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲಿದೊಲಿದು ಬಾರಿದೆ ನನ್ನ ಆತ್ಮ ನನ್ನ ಪ್ರಾಣ ನೂರು ಜನ್ಮಕ್ಕೂ. ಅದಾಗಲೇ ನಾವು ಚಿಕ್ಕ ತಿರುಪತಿ ದೇವಾಲಯವನ್ನು ತಲುಪಿದ್ವಿ. ಈ ದೇವಾಲಯವು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಎಂಬ ಗ್ರಾಮದಲ್ಲಿದೆ. ದೇವಾಲಯವು ಬೆಳಗ್ಗೆ 6:30ರಿಂದ ರಾತ್ರಿ 7:00ವರೆಗೂ ದರ್ಶನಕ್ಕೆ ಕಾಲಾವಕಾಶ ಇರುತ್ತದೆ. ಚಿಕ್ಕ ತಿರುಪತಿ ದೇವಾಲಯಕ್ಕೆ ಬೆಂಗಳೂರಿನಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿದೆ. ದೇವಾಲಯವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಾಣಗೊಂಡಿದ್ದು ಮತ್ತು ದೇವಾಲಯವು ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳಲಾಗುತ್ತದೆ. ಮತ್ತು ಸ್ಥಳ ಪುರಾಣ ಬಗ್ಗೆ ನಾವು ರಿಸರ್ಚ್ ಮಾಡಿದಾಗ ನಮಗೆ ಸಿಕ್ಕಂಥ ಮಾಹಿತಿ ಏನೆಂದರೆ, ಮಹಾಭಾರತದ ಕಾಂಡವವನ ದಹನದಲ್ಲಿ ದಕ್ಷಕ ಎನ್ನುವ ಸರ್ಪ ಅಗ್ನಿಗೆ ಸರ್ವಭಕ್ಷಕನಾಗಿರು ಎಂದು ಶಾಪ ಕೊಟ್ಟಾಗ ಅಗ್ನಿ ಶಾಪ ವಿಮೋಚನೆಗೆ ವಿಷ್ಣು ಕುರಿತು ತಪಸ್ಸು ಮಾಡಿದಾಗ ವಿಷ್ಣು ಭೂದೇವಿ ಮತ್ತು ಶ್ರೀದೇವಿ ಸಮೇತ ವೆಂಕಟೇಶ್ವರ ರೂಪದಲ್ಲಿ ಪ್ರತ್ಯಕ್ಷವಾಗಿ ಅಗ್ನಿಗೆ ಶಾಪ ವಿಮೋಚನೆ ಮಾಡಿದ್ದಾರೆಂದು ಹಾಗೂ ಈ ಕಾರಣಕ್ಕೆ ಅಗ್ನಿ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂಬ ಪ್ರತೀತಿಯೂ ಸಹ ಇಲ್ಲಿದೆ. ದೇವಸ್ಥಾನದ ಹಿಂಭಾಗ ಅಂದರೆ ದರ್ಶನಕ್ಕೆ ಹೋಗುವ ದಾರಿಯಲ್ಲಿ ಮುಂದೆ ಸರಿತಾ ಬಂದರೆ ಆ ಜಾಗದಿಂದ 3 ಗೋಪುರಗಳನ್ನು ಸಹ ನಾವು ನೋಡ್ಬೋದು. ಈಗ ನೋಡಿ, ಇಲ್ಲಿ 3 ಗೋಪುರಗಳು ಕಾಣಿಸ್ತಿವೆ. ಇದಾಗಿತ್ತು ವಾಸ್ತುಶಿಲ್ಪ ಮತ್ತು ಸ್ಥಳ ಪುರಾಣದ ಹಿಂದಿರುವ ಕತೆ. ನಾವು ದರ್ಶನಕ್ಕೆ ಹೋದಂಥ ದಿನ ಕಲ್ಯಾಣೋತ್ಸವನೂ ಸಹ ನಡೀತಿತ್ತು. ಕಲ್ಯಾಣೋತ್ಸವನೂ ಸಹ ನೋಡಿದ್ವಿ. ಅನ್ನದಾಸೋಹನೂ ಪ್ರತಿದಿನ ಇರುತ್ತೆ, ಆದರೆ ಮಂಗಳವಾರ ಬಿಟ್ಟು. ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 3:30ರವರೆಗೂ ಅನ್ನದಾಸೋಹ ನಡೀತಿರುತ್ತೆ. ಅಲ್ಲಿ ಬಳೆಗಳು ಮಾರ್ತಿದ್ರು. ಸೊ ಬಳೆಗಳನ್ನ ಹಾಕಿಸ್ಕೊಳ್ಳೋಣ ಅಂತ ಹೋಗ್ವಿ. ಸೊ ಯಾವ ಬಳೆ ಹಾಕಿಸ್ಕೊಬೇಕು ಅನ್ನೋ ಕನ್ಫ್ಯೂಷನಲ್ಲಿತ್ತು. ಸೊ ಫೈನಲ್ಲಾಗಿ ಕನ್ಫ್ಯೂಷನ್ನ ಸಾರ್ಟ್ ಔಟ್ ಮಾಡಿ ಗೋಲ್ಡನ್ ಕಲರ್ ಬಳೆಗಳನ್ನ ಹಾಕಿಸ್ಕೊಂಡೆ. ಸೊ 2 ಕೈಗೂ ಗೋಲ್ಡನ್ ಕಲರ್ ಬಳೆಗಳನ್ನ ಹಾಕಿಸ್ಕೊಂಡೆ. ನನ್ನ ತಂಗಿನೂ ಸಹ ಬಳೆಗಳನ್ನ ಹಾಕಿಸ್ಕೊಂಡ್ಳು. ಇದಾಗಿತ್ತು ನಮ್ಮ ಒಂದು ದಿನದ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.